ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಮಹನೀಯರ ವೃತ್ತ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿ ವೃತ್ತಗಳ ಹೋರಾಟ ಸಮಿತಿಯಿಂದ ಗಾಂಧಿ ವೃತ್ತದಲ್ಲಿ ನಡೆಸಿದ ಅಹೋರಾತ್ರಿ ಧರಣಿಯನ್ನ ವಾಪಸ್ ಪಡೆಯಲಾಗಿದೆ ಎಂದು ಜೆ ಸುಧಾಕರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ, ಗಾಂಧೀಜಿ ವೃತ್ತ, ಬಸವ ವೃತ್ತ, ವಾಲ್ಮೀಕಿ ವೃತ್ತ, ಛತ್ರಪತಿ ಶಿವಾಜಿ ವೃತ್ತವನ್ನ ಕೆಆರ್ಡಿಸಿಎಲ್ ಗುತ್ತಿಗೆದಾರರು ನಿರ್ಮಾಣ ಮಾಡಬೇಕು. ಆದ್ರೆ ಮಾನವೀಯ ದುರಂತ ಏನಂದ್ರೆ ಮಹನೀಯರ ವೃತ್ತಗಳೇ ಇಲ್ಲವಾಗಿದೆ ಅಂತ ಹೋರಾಟ ಮಾಡಿದ ಹಿನ್ನೆಲೆ ತಹಸೀಲ್ದಾರ್ ಅವರು ಭರವಸೆ ಕೊಟ್ಟ ಕಾರಣ ವಾಪಸ್ ಪಡೆಯಲಾಗಿದೆ. ಕಳೆದ 2 ವರ್ಷದ ಹಿಂದೆ ಕೆಆರ್ಡಿಸಿಎಲ್ ಅಧಿಕಾರಿಗಳಿಗೆ ವೃತ್ತಗಳು ನಿರ್ಮಾಣ ಮಾಡಬೇಕು ಅಂತ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಉತ್ತರವಿಲ್ಲ. ತಹಶೀಲ್ದಾರ್ ಮಾತಿನಂತೆ ನಡೆಯುತ್ತೆ. ಒಂದು ವೇಳೆ ಸುಳ್ಳಾದ್ರೆ ಮಹನೀಯರ ವೃತ್ತ ನಿರ್ಮಾಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತೆ ಅಂತ ಜಗದೀಶ್ ಬೋತೂರು ತಿಳಿಸಿದ್ದಾರೆ. ನಿನ್ನೆ ಈ ಮಾನ್ವಿ ಒಂದು ಪಟ್ಟಣದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಜ್ಯದಾರಿ 23 ರಸ್ತೆಯಲ್ಲಿ ಬರ್ತಕ್ಕಂಥ ವೃತ್ತಗಳ ಒಂದು ಅಭಿವೃದ್ಧಿ ಮತ್ತು ಪುತ್ಥಳಿಗಳ ಸ್ಥಾಪನೆಗಾಗಿ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾನ್ಯ ತಹಸೀಲ್ದಾರ್ ಅವರ ಗಮನಕ್ಕೆ ತಗೊಂಡು ಬಂದು ಆರಂಭ ಮಾಡಿದೀವಿ. ಎಲ್ಲರೂ ಕೂಡ ನಾವು ಸೇರಿಲ್ಲಿ ನಿನ್ನೆ ಇಡೀ ರಾತ್ರಿ ಎಲ್ಲ ಕೂಡ ನಾವು ಇಲ್ಲಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಾಗ ತಹಸೀಲ್ದಾರ್ ಅವರು ನಿನ್ನೆ ರಾತ್ರಿ ಫೋನ್ ಮಾಡಿ ಇಂಜಿನಿಯರ್ ಅವ್ರಿಗೆ ಎಲ್ಲರಿಗೆ ಕರೆಸ್ತೀನಿ, ಬೆಳಗ್ಗೆ 8 ಗಂಟೆಗೆ ಬನ್ರಿ ಮಾತಾಡೋಣ, ಅದೇನಾದ್ರೂ ಒಂದು ಸೆಟಲ್ ಮಾಡಕ್ಕಂತ ಹೇಳಿದ ಕಾರಣ ನಾವು ಇವತ್ತು ಬೆಳಗ್ಗೆ 8 ಗಂಟೆಗೆ ಹೋಗಿದ್ವಿ. ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ತಕ್ಕಂಥ ಇಂಜಿನಿಯರ್ಗಳು ಅವರೆಲ್ಲರೂ ಬಂದಿದ್ರು. ತಹಸೀಲ್ದಾರ್ ಅವರ ಎದುರಿಗೆ ಎಲ್ಲ ಚರ್ಚೆ ಆದ ನಂತರ ತಹಸೀಲ್ದಾರ್ ಅವರು ಈ ವೃತ್ತಗಳಲ್ಲಿ ಸ್ಥಳಾವಕಾಶದ ಬಗ್ಗೆ ಒಂದು ಪರಿಶೀಲಿಸಿ ಒಂದು ಸರ್ವೆ ಮಾಡಿಸಿ ಮೊದಲು ಸ್ಥಳ ಗುರುತು ಮಾಡೋಣ, ಆ ಪುತ್ಥಳಿದು ದುಡ್ಡು ಯಾವ ರೀತಿ ಆದ್ರೂ ಅದನ್ನ ತಗೊಂಡು ಈಗ DC ಅವ್ರ ಹತ್ರ 4 ಕೋಟಿ ರೂಪಾಯಿ ಇದೆ, ಅವ್ರು ಜಮಾ ಮಾಡಿದ್ದು. ಒಂದು ಎಸ್ಟಿಮೇಟ್ ಮಾಡಿಸಿ ಅದು ಏನಾಗ್ತದ ಸಾಧ್ಯ ಆದಷ್ಟು ಮಾಡಿ ನಾವು ಅನುಕೂಲ ಮಾಡೋಣ. ಮುಂಚೆ ಈ ಸ್ಥಳದಲ್ಲಿ ಪುತ್ಥಳಿಗಳನ್ನ ನಿರ್ಮಾಣ ಮಾಡಕ್ ಬರೋದಿಲ್ಲ, ರಸ್ತೆ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತದ್ದು. ಇದು ಯಾವುದು ಕೂಡ ರಸ್ತೆ ಮೇಲೆ ಏನು ಮಾಡಬಾರ್ದು ಅಂತ ನಿರ್ಬಂಧ ಆದದ್ದು. ಹಿಂಗಾಗಿ ರಸ್ತೆಯ ಪಕ್ಕದಲ್ಲಿ ಆ ಜಮೀನು ಎಲ್ಲಿ ಉಳಿತದ ಸರ್ಕಾರಿ ಜಮೀನು ನೋಡಿ ಮೊದಲು ಅದನ್ನ ಸ್ಥಳ ಗುರ್ತು ಮಾಡೋಣ ನಾವು ಇವತ್ತು ಅಂತ ಹೇಳಿ ಅವರು ಸರ್ವೇಯರಿಗೆ, ತಾಲೂಕು ಸರ್ವೇಯರಿಗೆ ಮತ್ತು AW ಅವರಿಗೆ, ಅದೇ ರೀತಿಯಾಗಿ ಚೀಫ್ ಆಫೀಸರ್, ಮಾನ್ವಿ ಚೀಫ್ ಆಫೀಸರ್ ಅವರಿಗೂ ಕೂಡ ಫೋನ್ ಮಾಡಿ ಕಾಂಟ್ರಾಕ್ಟರ್ ಅವ್ರನ್ನು ಕೂಡ ಬರಲಿಕ್ಕೆ ಹೇಳಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಎಲ್ಲಾ ವೃತ್ತಗಳಲ್ಲಿ ಕೂಡ ಇದನ್ನ ಮೊದಲು ಸ್ಥಳ ಗುರ್ತು ಮಾಡೋಣ ನಾವು ಅಂತ ಹೇಳಿ ಒಂದು ಅಂತಿಮ ನಿರ್ಣಯಕ್ಕೆ ತಹಸೀಲ್ದಾರ್ ಸಾಹೇಬರು ಬಂದು ನಮ್ಗೆಲ್ಲರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿ ಮಾಡೋಣ, ಹೋರಾಟ ಬೇಡ, ದಯವಿಟ್ಟು ಹೋರಾಟವನ್ನು ನಿಲ್ಲಿಸ್ರಿ, ನೀವು ಅದೇನಿದ್ರು ಕೂಡ ನಾನು ಇಲ್ಲೇ ನಿಮ್ ಜೊತೆ ಇರ್ತೀನಿ, ನಾನು ಮಾಡಿ ಕೊಡ್ತೀನಿ. ಇವತ್ತು ಮುಂಚೆ ಮೊದಲನೇ ಕೆಲಸ ನಾವು ಸ್ಥಳ ಪರಿಶೀಲನೆ ಮಾಡಿ ಅದನ್ನ ಗುರ್ತು ಮಾಡೋಣ ಅಂತ ಹೇಳಿದಕ್ಕ ನಾವೆಲ್ಲರೂ ಕೂಡ ಹೋಗಿದ್ವಿ. ರಾಯಪ್ಪ ಅಡ್ವೊಕೇಟ್ ಅವರು, ಕೋತ್ನಾಳ್ ವೀರನಗೌಡ ಅಡ್ವೊಕೇಟ್ ಅವರು, ಆಮೇಲೆ ನಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ಇವರು ಗೋಪಾಲ್ ಇಬ್ರಾಹಿಂಪುರ್, ರವಿಕುಮಾರ್, ಆಮೇಲೆ ಕುಮಾರಸ್ವಾಮಿ, ನಾವೆಲ್ಲರೂ ಕೂಡ ಹೋಗಿ ಕುಂತು ಅಲ್ಲಿ ಚರ್ಚೆ ಮಾಡಿದಾಗ ನಾವು ಕೂಡ ಒಂದು ನಿರ್ಣಯಕ್ಕೆ ಬಂದು ಅಲ್ಲಿ ಹರಿಯಾವಾಯಿ ಸಮಾಜ ಹಿರಿಯರು ಕೂಡ ಬಂದಿದ್ರು, ಮುತ್ತರಾಜ್ ಶೆಟ್ಟಿ ಅವರು, ಅದೇ ರೀತಿ ನಪ್ಪುಂದಿ ಬಸವರಾಜ್ ಅವರು ಬಂದಿದ್ರು. ಈ ರೀತಿಯಾಗಿ ಎಲ್ಲರೂ ಕೂಡ ಕುಂತು ಒಂದು ಒಮ್ಮತದ ನಿರ್ಣಯ ಮಾಡಿ ತಹಸೀಲ್ದಾರ್ ಅವರು ಹೇಳಿದಂತ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಈ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ವಾಪಸ್ ಪಡಿಬೇಕಂತೇಳಿ ನಿರ್ಣಯ ಮಾಡಿದೀವಿ. ತಹಸೀಲ್ದಾರ್ ಅವರು ಮಾಡತಕ್ಕಂತ ಒಂದು ಮುಂದಿನ ನಿರ್ಣಯಕ್ಕೆ ನಮ್ಗೆ ಏನಾದ್ರೂ ಅಸಮಾಧಾನ ಇದ್ದಲ್ಲಿ ಮತ್ತೆ ತಹಸೀಲ್ದಾರ್ ಅವರು ಹೇಳಿದ್ರು, ಮತ್ತೆ ನೀವು ಧರಣಿ ಮಾಡ್ರಿ, ನಾನು ಅದಕ್ಕೆ ಪರವಾನಗಿ ಕೊಡ್ತೀನಿ, ನೀವು ಯಾವ್ದು ಕೂಡ ಚಿಂತೆ ಮಾಡಬೇಡ್ರಿ, ನಾ ಎಲ್ಲ ನಿಮ್ ಪರವಾಗಿದ್ದೀನಿ ಅಂತ ಒಂದು ಭರವಸೆ ಕೊಟ್ಟಂತ ಉದ್ದೇಶದಿಂದ ನಾವು ಇವತ್ತು ಈ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಇಲ್ಲಿಗೆ ಅಂತ್ಯಗೊಳಿಸ್ತೇವೆ. ದಯವಿಟ್ಟು ಹಿಂಪಡೆಯುತ್ತೇವೆ. ದಯವಿಟ್ಟು ಮಾನವೀಯ ನಾಗರಿಕರ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ ಹೊರತು ಯಾವ ಅಧಿಕಾರಿಗಳ ವಿರುದ್ಧ ಹಾಕೊಂಡಾಗ್ಲಿ, ಯಾವ ಗುತ್ತೇದಾರರ ವಿರುದ್ಧ ಹಾಕೊಂಡಾಗ್ಲಿ ನಾವು ಮುಂದುವರೆಯಕ ನಾವು ಅವಕಾಶ ನೀಡುವುದಿಲ್ಲ. ತಹಸೀಲ್ದಾರ್ ಅವರು ಕೊಟ್ಟಂತ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಇಲ್ಲಿಗೆ ನಿಲ್ಲಿಸಬೇಕಂತೇಳಿ ನಾವು ನಿರ್ಣಯ ತೆಗೆದುಕೊಂಡಿದ್ದು, ಸಾರ್ವಜನಿಕರು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಬೆಂಬಲ ನೀಡಬೇಕಂತೇಳಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಂತ, ನಾವು ಮಾನವೀಯ ನಾಗರಿಕರ ಪರವಾಗಿ ಎಲ್ಲಾ ಸಮಾಜದ ಬಾಂಧವರೊಂದಿಗೆ ನಾವು ನಿನ್ನೆ ಈ ಒಂದು ರಸ್ತೆಯಲ್ಲಿ ಬರ್ತಕ್ಕಂತ ವೃತ್ತಗಳ ಅಭಿವೃದ್ಧಿ ಮತ್ತು ಪುತ್ಥಳಿಗಳ ನಿರ್ಮಾಣಕ್ಕಾಗಿ ಹೋರಾಟ ಮಾಡುವ ಒಂದು ನಿರ್ಣಯಕ್ಕೆ ಬಂದು ನಿನ್ನೆಯೇ ನಾವು ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಆರಂಭ ಮಾಡಿದೀವಿ. ಈ ಕುರಿತು ಮಾನ್ಯ ತಹಸೀಲ್ದಾರ್ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ, ನಾವು ಈಗ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ಅದೆಲ್ಲವೂ ಕೂಡ ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಆರಂಭವಾಗಿತ್ತು. ತಹಸೀಲ್ದಾರರು ನಿನ್ನೆ ರಾತ್ರಿ ಫೋನ್ ಮಾಡಿ ಇದನ್ನೆಲ್ಲ ಒಂದು ಕೊನೆಗಾಣಿಸೋಣ, ಇದಕ್ಕ ವೃತ್ತಗಳ ನಿರ್ಮಾಣ ಮಧ್ಯದಲ್ಲಿ ಪುತ್ಥಳಿಗಳ ಸ್ಥಾಪನೆಗೆ ಅವಕಾಶ ಇಲ್ಲ, ನಿರ್ಬಂಧ ಇದೆ ಅಂತ ಹೇಳಿ ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ನಾವೆಲ್ಲರೂ ಕೂಡ ವೃತ್ತಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸ್ಥಳಾವಕಾಶ ನಾವು ಪರಿಶೀಲನೆ ಮಾಡಿ ಒಂದು ಮಾರ್ಕ್ ಮಾಡೋಣ ಅಂತ ಹೇಳಿ ತಹಸೀಲ್ದಾರ್ ಅವರು ಇವತ್ತು ನಮಗೆ
ಮಾತು ಕೊಟ್ಟಾರ, ಭರವಸೆಯನ್ನು ಕೊಟ್ಟಾರ. ಅದೇ ರೀತಿಯಾಗಿ ನಿನ್ನೆ ಕೂಡ ಹೇಳಿದ್ವಿ ನಾವು, ಈ ವೃತ್ತಗಳ ನಿರ್ಮಾಣ, ಈ ಮಹನೀಯರ ನಿರ್ಮಾಣ, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟ ಶಾಂತಿಯುತವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ನಮ್ಮ ಮಹಾತ್ಮ ಗಾಂಧೀಜಿ ಅವರು, ಅವರ ವೃತ್ತ, ಅದೇ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ಅವರ ವೃತ್ತ, ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಅವರ ವೃತ್ತ, ಇವೆಲ್ಲವೂ ಕೂಡ ಸಮಾನವಾಗಿ ಎಲ್ಲರೂ ನಾವು ಇವತ್ತು ಕಾಣ್ತಾ ಇದೀವಿ. ಸಮಾಜದಲ್ಲಿ ಎಲ್ಲಾ ವೃತ್ತಗಳನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು, ಎಲ್ಲಾ ಮಹನೀಯರ ಪುತ್ಥಳಿಗಳನ್ನು ಕೂಡ ಸ್ಥಾಪಿಸಬೇಕಂತೇಳಿ ನಿನ್ನೆ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಮಾಧ್ಯಮದ ಮುಖಾಂತರ. ಅದಕ್ಕೆ ಹೋಗೊಟ್ಟು ಇವತ್ತು ತಹಸೀಲ್ದಾರ್ ಅವರು ನಿಜವಾಗಿಯೂ ಕೂಡ ಅವ್ರನ್ನೆಲ್ಲ ಕರೆಸಿ ನಮ್ಮೆದುರಿಗೆ ಚರ್ಚೆ ಮಾಡಿ ಯಾವ ರೀತಿಯ ಪರಿಹಾರ ಇದಕ್ಕೆ ಬೇಕು ಅಂತೇಳಿ ಅವರೆಲ್ಲ ಕೂಡ ಅವರೊಂದಿಗೆ ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು, ಮುಂಚೆ ನಾವು ಸ್ಥಳ ಪರಿಶೀಲನೆ ಮಾಡಿ ಒಂದು ಸ್ಥಳ ಆಯ್ಕೆ ಮಾಡೋಣ. ಆಯ್ಕೆ ಮಾಡಿದ ನಂತರ ಪುತ್ಥಳಿಗಳ ವಿಚಾರ ನಾವೆಲ್ಲರೂ ಕೂಡ ಅದ್ಯಾವ ಅನುದಾನದಲ್ಲಿ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡೋಣ ಅಂತೇಳಿ ಅವರು ಇವತ್ತೇ ತಾಲೂಕಾ ಸರ್ವೇಯರಿಗೆ ಮತ್ತು PWD AW ಅವರಿಗೆ, ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ 4 ಗಂಟೆಗೆ ಬರ ಕೇಳಿದ್ದಾರೆ ಅವರು. ಆ ಒಂದು ಉದ್ದೇಶದಿಂದ ನಾವೆಲ್ಲರೂ ಕೂಡ ನಿರ್ಣಯಿಸಿದ್ವಿ. ತಹಸೀಲ್ದಾರ್ ಅವರು ಕೂಡ ಮನವಿ ಮಾಡ್ಕೊಂಡ್ರು, ದಯವಿಟ್ಟು ಹೋರಾಟ ಕೈ ಬಿಡ್ರಿ, ನಾನು ನಿಮ್ಮೊಂದಿಗೆ ಇದ್ದೇನೆ, ನೀವು ಮುಂದೆ ನಾನು ಮಾಡೋಂಥ ಕೆಲಸ ನಿಮಗೆ ಸಮಾಧಾನಕರ ರೀತಿಯಲ್ಲಿ ಇಲ್ಲದಿದ್ದಲ್ಲಿ ಮತ್ತೆ ನೀವು ಧರಣಿ ಸತ್ಯಾಗ್ರಹ ಮುಂದುವರಿಸ್ರಿ, ನಾನು ಮತ್ತೆ ಪರವಾನಗಿ ನಾನೇ ಕೊಡ್ತೀನಿ ಅಂತೇಳಿ ಅವರು ಒಂದು ಭರವಸೆಯ ಮಾತನ್ನು ಕೊಟ್ಟ ಕಾರಣ ನಾವು ಇವತ್ತು ಈ ಒಂದು ಅನಿರ್ದಿಷ್ಟಾವಧಿಯ ಧರಣಿಯನ್ನು ಎಲ್ಲರೂ ನಾವು ಸಮಾಜದ ಎಲ್ಲಾ ಮುಖಂಡರು ಸೇರಿ ನಿರ್ಣಯ ಮಾಡಿ ಹಿಂಪಡೆಯುತ್ತಿದ್ದೇವೆ ಎಂದು ಮಾನವಿ ಜನತೆಗೆ, ಮಾನವಿ ನಾಗರಿಕರಿಗೆ ನಾನು ಈ ಮೂಲಕ ತಿಳಿಪಡಿಸಲು ಬಯಸುತ್ತೇನೆ. ಅಲ್ಲ ಸರ್, ಏನಂತಂದ್ರೆ ಈ ಮಹನೀಯರ ವೃತ್ತ ನಿರ್ಮಾಣ ಮಾಡೋದು ಹೇಳ್ತದೆ, ಇದೇ ಪೂರ್ವವಾಗಿ ಅಂದ್ರೆ ಮುಂಚಿತವಾಗಿ ಯಾಕೆ ಮುಂಜಾಗ್ರತಾ ಕೈಗೊಳ್ಳಲ್ಲ ಈ ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು? ಏನಾಗಿದೆ, ಸಹಜವಾಗಿ ನಾವು ಕೇಳದೇ ಇದ್ರೆ ಯಾರು ಕೊಡದೇ ಇರೋಂತ ಪರಿಸ್ಥಿತಿ ಇವತ್ತು ಮಾನವಿಯಲ್ಲಿ ನಿರ್ಮಾಣ ಆಗಿದೆ. ನಾನು ಬೇರೆ ಊರಿಂದ ನಾವು ಓಡಾಡ್ತಾ ಇರ್ತೀವಿ, ನೋಡ್ತೀವಿ. ಎಲ್ಲಾ ಅಭಿವೃದ್ಧಿಗಳು ಇಲ್ಲೇ ಪಕ್ಕದಲ್ಲಿ ಸಿಂಧೂರಿನಲ್ಲಿ ನೋಡ್ರಿ, ಅವರು ಶಾಸಕರಿಗೆ ಹೋಗಿ ತಗೊಂಡ್ಬರ್ತಾರ, ಅಭಿವೃದ್ಧಿ ಮಾಡ್ತಾರ. ಆದ್ರೆ ಮಾನವಿಯಲ್ಲಿ ಬಹಳ ವಿಭಿನ್ನ ಪರಿಸ್ಥಿತಿ. ಹೇಳಿದ್ರು ಕೂಡ ಸವಲತ್ತುಗಳು ಸಿಗದೇ ಇರುವಂತ ಪರಿಸ್ಥಿತಿ ಮಾನವಿಯಲ್ಲಿ ನಿರ್ಮಾಣ ಆಗ್ಯದ. ಪ್ರತಿಯೊಂದಕ್ಕೂ ಕೂಡ ಹೋರಾಟ, ಪ್ರತಿಯೊಂದಕ್ಕೂ ಕೂಡ ನ್ಯಾಯಾಲಯವನ್ನ ಆಶ್ರಯ ಪಡುವಂತ ಒಂದು ಪರಿಸ್ಥಿತಿ ಇಲ್ಲಿ ಮಾನವಿಯಲ್ಲಿ ನಿರ್ಮಾಣ ಆಗಿದೆ ಜನರಿಗೆ. ಆ ಕಾರಣದಿಂದ ಈ ಅಧಿಕಾರಿಗಳು ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳೋದಿಲ್ಲೋ, ಜನಪ್ರತಿನಿಧಿಗಳು ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಇದು ನಮ್ಮ ನಾಗರಿಕರಿಗೆ, ನಮ್ಮ ನಿವಾಸಿಗಳಿಗೆ ಅನಿವಾರ್ಯದ ಪರಿಸ್ಥಿತಿ ಅಂತ ನಾನು ಅನ್ಕೊಂಡಿದ್ದೀನಿ. ನಿನ್ನೆಯಿಂದ ಈ ಒಂದು ಮಾನವಿಯಲ್ಲಿ ನಾಗರಿಕರ ವೇದಿಕೆಯಿಂದ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಈ ಒಂದು ಮಾನವಿಯಲ್ಲಿ ಈ ಚತುಷ್ಪಥ ರಸ್ತೆ ಏನ್ ನಡೀತಾ ಇದೆ, ಇಲ್ಲಿರ್ತಕ್ಕಂಥ ಮಾನವೀಯರ ಪುತ್ಥಳಿಗಳು ಸುರಕ್ಷಿತವಾಗಿ ಮುಂದಿನ ಪೀಳಿಗೆಯವರಿಗೆ ಅದು ಒಂದು ಮಾರ್ಗದರ್ಶನ ಆಗ್ಬೇಕನ್ನುವಂತ ದೃಷ್ಟಿಕೋನದಿಂದ ಇವತ್ತು ಜಗಜ್ಯೋತಿ ಬಸವೇಶ್ವರ ವೃತ್ತ ಇರ್ಬೋದು, ಹಾಗೇನೆ BR ಅಂಬೇಡ್ಕರ್ ಅವರ ವೃತ್ತ, ಮಹಾತ್ಮ ಗಾಂಧೀಜಿ ಅವರ ವೃತ್ತ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಅವರ ವೃತ್ತ, ಛತ್ರಪತಿ ಶಿವಾಜಿ ಅವರ ವೃತ್ತಗಳು ಏನು ಮಾನವಿಯಲ್ಲಿ ಇದಾವೆ ಮೊದಲಿಂದ, ಅವುಗಳನ್ನ ಈ ಒಂದು ರಸ್ತೆ ನಿರ್ಮಾಣದ ನಿಮಿತ್ತ ಅವೆಲ್ಲವೂ ಕೂಡ ಇವತ್ತು ಒಂದು ಹಂತದಲ್ಲಿ ನಿರ್ಮಾಣಕ್ಕೆ ಅಡ್ಡಿ ಆತಂಕಗಳು ಉಂಟಾಗಿದ್ದಾವೆ. ಅವುಗಳನ್ನ ಸರಿಪಡಿಸ್ತಕ್ಕಂತ ನಿಟ್ಟಿನಲ್ಲಿ ಮಾನವೀಯ ನಾಗರಿಕರ ಪರವಾಗಿ ನಾವೆಲ್ಲ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇದರ ಪ್ರಯುಕ್ತ ಇವತ್ತು ಮಾನ್ಯ ತಹಸೀಲ್ದಾರ್ ನಮ್ಗೆಲ್ಲ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಸಂಜೆ 4 ಗಂಟೆಗೆ ಈ ಒಂದು ಎಲ್ಲೆಲ್ಲಿ ವೃತ್ತಗಳ ನಿರ್ಮಾಣಕ್ಕೆ ಸ್ಥಳ ಗುರುತು ಮಾಡತಕ್ಕಂಥದಕ್ಕೆ ಬೇಕಾಗಿರುವಂತ ಈ ಒಂದು KRDCL ಅಧಿಕಾರಿಗಳಿರ್ಬೋದು ಅಥವಾ ಸರ್ವೆ ಅಧಿಕಾರಿಗಳಿರ್ಬೋದು, ಮುನ್ಸಿಪಾಲಿಟಿಯ ಚೀಫ್ ಆಫೀಸರ್ ಇರ್ಬೋದು, ಇನ್ನಿತರ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಇವತ್ತು 4 ಗಂಟೆಗೆ ಎಲ್ಲಾ ವೃತ್ತಗಳ ಸ್ಥಳ ಒಂದು ಗುರುತು ಮಾಡುವಿಕೆಯನ್ನ ಎಲ್ಲಾ ನಾಗರಿಕರ ಸಮ್ಮುಖದಲ್ಲಿ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯ ಮೂಲಕ ನಾವು ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದೇವೆ. ಈಗಾಗಲೇ ನಿನ್ನೆ ದಿನ ನಮ್ಮ ಮುಖಂಡರು ಬಂದು ಹೇಳಿದ್ದಾರೆ, ಈ ಒಂದು ಹೋರಾಟ ಎಲ್ಲಿವರೆಗೆ ಆಗುತ್ತೆ ಅಂತಂದ್ರೆ, ಒಂದು ವೇಳೆ ಇದನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅಮರನಾಥ ಉಪವಾಸವನ್ನು ಕೂಡ ಕೈಗೊಳ್ಳೋದಕ್ಕೆ ನಮ್ಮ ಈ ಒಂದು ಹೋರಾಟ ಸಮಿತಿ ತೀರ್ಮಾನಿಸುವುದಲ್ಲದೆ ಯಾವುದೇ ಕಾರಣಕ್ಕೂ ಕೂಡ, ಯಾಕೆಂತಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರಬಹುದು, ಈ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂತ ಎಲ್ಲಾ ಮಹನೀಯರ ಒಂದು ವಿಚಾರಗಳಿವು. ಇವತ್ತು BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಅತ್ಯಂತ ಉತ್ತಮವಾದಂತಹ ಸಂವಿಧಾನವನ್ನು, ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇಡೀ ಸಮಾಜದ ಎಲ್ಲರಿಗೂ ಕೂಡ ಒಳಿತಾಗುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಸತ್ಯ ಅಹಿಂಸೆ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರುವಂತದ್ದು ಇರ್ಬೋದು. ಜಗಜ್ಯೋತಿ ಬಸವೇಶ್ವರ ಅವರು ಇವತ್ತು ಕಾಯಕ ಮತ್ತು ಈ ಒಂದು ಸಮಾನತೆ ಅಧಿಕಾರರಾಗಿ ಅವರು ಇವತ್ತು ಜಗತ್ತಿಗೆ ಜಗಜ್ಯೋತಿ ವಿಶ್ವಗುರುಗಳಾಗಿ ಇವತ್ತು ಬಂದಿರತಕ್ಕಂಥ ಇದೇ ರೀತಿಯಾಗಿ ಮಹರ್ಷಿ ವಾಲ್ಮೀಕಿ ಅವರು, ಇವರೆಲ್ಲರ ವಿಚಾರಧಾರೆಗಳು ಕೊಡುಗೆಗಳೇನಿದಾವೆ ಮುಂದಿನ ಒಂದು ಪೀಳಿಗೆಗೆ ಅವುಗಳ ಹೆಗ್ಗುರುತುಗಳು ಇರಬೇಕು. ಅವಿದ್ದಾಗ ಮಾತ್ರ ಮುಂದಿನ ಪೀಳಿಗೆ ಅವರಿಗೆ ಇವೆಲ್ಲವೂ ಕೂಡ ಒಂದು
ಅವರ ವಿಚಾರಧಾರೆಗಳು ಕೊಡುಗೆಗಳನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಹೋರಾಟ ಇಡೀ ಎಲ್ಲಾ ಸಮುದಾಯದ ಪರವಾಗಿರುವಂತಹ ಹೋರಾಟ ಇದಾಗಿದೆ. ಇದಕ್ಕೆ ಎಲ್ಲಾ ಮಾನವೀಯ ನಾಗರಿಕರು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಹಮ್ಮಿಕೊಂಡ್ರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ವಿಚಾರಗಳನ್ನ ಮುಂದಿಟ್ಟು ನಮ್ಗೆ ಬೇಕಾಗಿರುವಂತದನ್ನ ಪಡೆಯೋದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಮತ್ತು ಈ ಹೋರಾಟದಲ್ಲಿ 2 ದಿನದ ಹೋರಾಟದಲ್ಲಿ ನಮ್ಮೆಲ್ಲ ಸಮಾಜದ ಮುಖಂಡರು, ಪಕ್ಷದ ಮುಖಂಡರು ಎಲ್ಲರೂ ಭಾಗವಹಿಸಿದ್ರೆ ತಮ್ಮೆಲ್ಲರೂ ಕೂಡ ಈ ಮೂಲಕ ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.